ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ 9945874894. ನಾನು ಸೌಮ್ಯ ಸತೀಶ್. ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ಎಸ್ ಹಂಸವೇಣಿಗೆ ಎನ್ ದೇವರಾಜ್ ಹಾಗೂ ಮಾಜಿ ಶಾಸಕ ಎಂ ರಾಜಣ್ಣರವರಿಂದ ಸನ್ಮಾನ. ಶಿಡ್ಲಘಟ್ಟ ತಾಲೂಕಿನ 800 ಗ್ರಾಮದ ನಿವಾಸಿಗಳಾದ ಶಿವಕುಮಾರ್ ಮತ್ತು ರೂಪಾ ಸುಪುತ್ರಿಯರಾದ ಎಸ್ ಹಂಸವೇಣಿರವರು ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ 579 ಅಂಕ ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದು ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಎಸ್ ಹಂಸವೇಣಿರವರು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವ್ಯಾಸಂಗವನ್ನು ಚಿಕ್ಕದಾಸರಹಳ್ಳಿ ಬಳಿ ಇರುವ ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯಲ್ಲಿ ಉತ್ತಮ ವಿದ್ಯಾಭ್ಯಾಸ ಮಾಡಿ ನಂತರ ಎಚ್-ಕ್ರಾಸ್ನ ಶ್ರೀ ಸಾಯಿ ವಿದ್ಯಾನಿಧಿ ನ್ಯಾಷನಲ್ PU ಕಾಲೇಜಿನಲ್ಲಿ PUC ವ್ಯಾಸಂಗ ಮಾಡಿ ಈಗ ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ 579 ಅಂಕ ಪಡೆದು ಶಿಡ್ಲಘಟ್ಟ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯ ಸಂಸ್ಥಾಪಕರಾದ ಎನ್ ದೇವರಾಜ್ ಹಾಗೂ ಮಾಜಿ ಶಾಸಕ ಎಂ ರಾಜಣ್ಣರವರು ವಿದ್ಯಾರ್ಥಿ ಮನೆಗೆ ಭೇಟಿ ನೀಡಿ ಸನ್ಮಾನ ಮಾಡಿ ಪ್ರೋತ್ಸಾಹಧನ ನೀಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಎಂ ರಾಜಣ್ಣರವರು, ನಮ್ಮ ಚೀಮಂಗಲ ಗ್ರಾಮ ಪಂಚಾಯಿತಿಯ 800 ಗ್ರಾಮದ ಶಿವಕುಮಾರ್ ಮತ್ತು ರೂಪಾ ಸುಪುತ್ರಿಯರಾದ ಎಸ್ ಹಂಸವೇಣಿ ದ್ವಿತೀಯ PUC 600ಕ್ಕೆ 579 ಅಂಕ ಪಡೆದು ನಮ್ಮ ಶಿಡ್ಲಘಟ್ಟ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದು ಕೀರ್ತಿಯನ್ನು ತಂದಿದ್ದಾರೆ. ಹಂಸವೇಣಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯನ್ನು ನಮ್ಮ ಸ್ನೇಹಿತರಾದ ಎನ್ ದೇವರಾಜ್ ರವರ ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿ ನಂತರ ಎಚ್-ಕ್ರಾಸ್ನ ಸಾಯಿ ವಿದ್ಯಾನಿಧಿ ನ್ಯಾಷನಲ್ PU ಕಾಲೇಜಿನಲ್ಲಿ PUC ವ್ಯಾಸಂಗ ಮಾಡಿ ಅತ್ಯಂತ ಉತ್ತಮವಾದ ಅಂಕಗಳನ್ನು ಪಡೆದು ಅವರ ತಂದೆ ತಾಯಿಗಳಿಗೆ, ಅವರ ಶಾಲೆಗೆ, ಅವರ ತಾಲೂಕಿಗೆ ಒಂದು ಕೀರ್ತಿಯನ್ನು ತಂದಿದ್ದಾರೆ. ಮುಂದೆ ವಿದ್ಯಾರ್ಥಿ ಡಾಕ್ಟರ್ ಆಗಬೇಕೆನ್ನುವ ಕನಸನ್ನು ಕಂಡಿದ್ದಾಳೆ. ಭಗವಂತನ ಕೃಪೆಯಿಂದ ಹಾಗೂ ತಂದೆ ತಾಯಿ ಹಾಗೂ ಗುರುಗಳ ಆಶೀರ್ವಾದದಿಂದ ಆಕೆಯ ಕನಸು ನನಸಾಗಲಿ ಎಂದು ಶುಭ ಹಾರೈಸಿದರು. ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯ ಸಂಸ್ಥಾಪಕರಾದ ಎನ್ ದೇವರಾಜ್ ರವರು ಮಾತನಾಡಿ, ಈ ಬಾರಿ ವಿಜ್ಞಾನ ವಿಭಾಗದಲ್ಲಿ ಶಿಡ್ಲಘಟ್ಟ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿರುವ ಎಸ್ ಹಂಸವೇಣಿರವರು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವ್ಯಾಸಂಗವನ್ನು ನಮ್ಮ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯಲ್ಲಿ ವ್ಯಾಸಂಗ ಮಾಡಿರುವುದು ನಮ್ಮ ಶಾಲೆಯ ಹೆಮ್ಮೆ. ನಮ್ಮ ಶಾಲೆಯ ವಿದ್ಯಾರ್ಥಿನಿ PUCಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದರಿಂದ ನಮಗೆ ಬಹಳಷ್ಟು ಖುಷಿಯಾಗುತ್ತಿದೆ. ಇದನ್ನೇ ನಾವು ದೊಡ್ಡ ಕೊಡುಗೆಯಾಗಿ ಭಾವಿಸಿದ್ದೇವೆ. ಈಗ ನಮ್ಮ ವಿದ್ಯಾರ್ಥಿನಿ ಡಾಕ್ಟರ್ ಆಗಬೇಕೆಂದು ಕನಸು ಕಂಡಿದ್ದಾರೆ. ವಿದ್ಯಾರ್ಥಿನಿ ಕನಸು ನನಸಾಗಲು ನಾವು ಮತ್ತು ಮಾಜಿ ಶಾಸಕ ಎಂ ರಾಜಣ್ಣರವರು ಮುಂದಿನ ದಿನಗಳಲ್ಲಿ ಜೊತೆ ಇರುತ್ತೇವೆ ಎಂದು ಧೈರ್ಯ ತುಂಬಿ ಶುಭ ಹಾರೈಸಿ, ನಮ್ಮ ತಾಲೂಕಿನಲ್ಲಿ KAS ಹಾಗೂ IPS ಪದವೀಧರರು ಕಡಿಮೆ ಇದ್ದು ನಮ್ಮ ತಾಲೂಕಿನಲ್ಲಿ ಮುಂದಿನ ದಿನಗಳಲ್ಲಿ KAS IPS ಪದವೀಧರರಾಗಿ ಸಾಮಾಜಿಕ ಸೇವೆ ಮಾಡಲಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಅರ್ಕೇರಿ ಮುನಿರಾಜು, ಚೀಮಂಗಲ ಗ್ಯಾಸ್ ನಾರಾಯಣಸ್ವಾಮಿ, ನಾಗರಾಜು, ರೈತ ಸಂಘ ಹೋಬಳಿ ಅಧ್ಯಕ್ಷ ಬಸವರಾಜ್, 800 ನಾಗೇಂದ್ರ ಕುಮಾರ್, ನಾನಾಚಾರಿ ಸೇರಿದಂತೆ ಇನ್ನೂ ಮುಂತಾದವರಿದ್ದರು. ವರದಿ ನವೀನ್ ಕುಮಾರ್ SL. ನಮ್ಮ ಚೀಮಂಗಲ ಗ್ರಾಮ ಪಂಚಾಯಿತಿಯ 800 ಗ್ರಾಮದಲ್ಲಿ ಶಿವಕುಮಾರ್ ಮತ್ತು ರೂಪಾ ಅವರ ಸುಪುತ್ರಿಯಾದಂಥ ಹಂಸವೇಣಿ ಎಂಬ ಹುಡುಗಿ ಇವತ್ತು PUCನಲ್ಲೇ ನಮ್ಮ ತಾಲೂಕಿಗೆ ಪ್ರಥಮ ಸ್ಥಾನ ಬಂದು ಅವರು ಹೈಸ್ಕೂಲಲ್ಲಿ ನಮ್ಮ ಸ್ನೇಹಿತರಾದಂಥ ದೇವರಾಜ್ ಅವರ ಲಕ್ಷ್ಮೀ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿ ಎಚ್-ಕ್ರಾಸಿನ ಸಾಯಿ ವಿದ್ಯಾನಿಕೇತನದಲ್ಲಿ PUCಯಲ್ಲಿ ಅತ್ಯಂತ ಉತ್ತಮವಾದ ಅಂಕಗಳನ್ನು ಪಡೆದು ಅವರ ತಂದೆ ತಾಯಿಗಳಿಗೆ, ಅವರ ಶಾಲೆಗೆ, ಅವರ ತಾಲೂಕಿಗೆ ಒಂದು ಕೀರ್ತಿಯನ್ನು ತಂದಿದ್ದಾರೆ. ಮುಂದೆ ಆ ಹೆಣ್ಣುಮಗಳ ದೃಷ್ಟಿ ಒಂದು ಉತ್ತಮ ವೈದ್ಯಕೀಯ ಡಾಕ್ಟರ್ ಆಗಬೇಕಂತ ಒಂದು ಕನಸು ಕಂಡಿದ್ದಾರೆ. ಭಗವಂತ ಅದನ್ನು ನೆರವೇರಿಸಿಕೊಳ್ಳಿ.
ಆ ಹೆಣ್ಮಗಳು ತನ್ನ ಉತ್ತಮ ಸಂಸ್ಕಾರ ಬೆಳೆಸ್ಕೊಂಡು ತನ್ನ ವೃತ್ತಿಯಲ್ಲಿ ಭಗವಂತ ಒಳ್ಳೆಯ ಶಕ್ತಿಯನ್ನು ಕೊಟ್ಟು ಒಳ್ಳೆಯ ಸೇವೆ ಮಾಡಲಿ. ಆಕೆ ಎಲ್ಲ ಆಸೆಗಳು ಯಾವ ರೀತಿ ಇವತ್ತು PUCನಲ್ಲಿ ನೆರವೇರಿದೆ, ಅದೇ ರೀತಿ ಮುಂದಿನ ವಿದ್ಯಾಭ್ಯಾಸದಲ್ಲೂ ಕೂಡ ಒಳ್ಳೆಯ ಭಗವಂತನ ಆಶೀರ್ವಾದದಿಂದ, ತಂದೆ ತಾಯಿಗಳ ಆಶೀರ್ವಾದದಿಂದ, ಅವರ ಗುರುಗಳ ಆಶೀರ್ವಾದದಿಂದ ಎಲ್ಲ ನೆರವೇರಲಿ. ಆ ಹೆಣ್ಮಗಳ ಏನು ದೂರದೃಷ್ಟಿ ಇಟ್ಕೊಂಡಿದ್ದಾಳೆ, ನಮ್ಮ ಒಬ್ಬ ವೈದ್ಯಯಾಗಿ ಈ ದೇಶಕ್ಕೆ ಸೇವೆ ಮಾಡಬೇಕಂತ ಕಲ್ಪನೆ ಇದೆ. ಅದು ಸಂಪೂರ್ಣ ನೆರವೇರಲಿ. ಆ ಭಗವಂತ ಎಲ್ಲ ರೀತಿಯಲ್ಲೂ ಶಕ್ತಿ ಕೊಡಲಿ ಅಂತೇಳಿ ಆ ಭಗವಂತನ ಪ್ರಾರ್ಥನೆ ಮಾಡ್ತಾ ಆ ಕುಟುಂಬಕ್ಕೂ ಮತ್ತು ಆ ಹೆಣ್ಮಗಳಿಗೂ ಈ ಶುಭ ಸಂದರ್ಭದಲ್ಲಿ ಶುಭ ಹೇಳೋಕ್ಕೆ ನಾವು ಬಂದ್ವಿ. ಹೆಣ್ಣೂರು ವಿದ್ಯಾರ್ಥಿನಿ PUCಯಲ್ಲಿ ಹಂಸವೇಣಿ ಅಂತ ವಿದ್ಯಾರ್ಥಿನಿ ನಮ್ಮ ತಾಲೂಕಿಗೆ ವಿಜ್ಞಾನದಲ್ಲಿ ಪ್ರಥಮ ಬಂದಿದ್ದಾರೆ. ಜೊತೆಯಲ್ಲಿ ನಮಗೊಂದು ಖುಷಿ ಏನಂದರೆ ನಮ್ಮ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ಪ್ರೈಮರಿ, ಮಿಡ್ಲ್ ಸ್ಕೂಲು, ಹೈಸ್ಕೂಲ್ ಎಲ್ಲ ನಮ್ಮ ಶಾಲೆಯಲ್ಲಿ SSLC ಮುಗಿಸಿ ಇವತ್ತು ತಾಲೂಕು ಪ್ರಥಮ ಬಂದಿರೋ ತುಂಬ ಖುಷಿ ಆಗ್ತದೆ. ಅದಕ್ಕಿಂತ ನಮಗೆ ಆ ಮಗು ನಮಗೆ ಸ್ಕೂಲಿಗೆ ಇನ್ನೇನು ಕೊಡುಗೆ, ಅದೇ ಒಂದು ದೊಡ್ಡ ಕೊಡುಗೆ ಅಂದ್ಕೊಂಡು ನಾವು ಭಾವಿಸಿದ್ವಿ. ಜೊತೆಯಲ್ಲಿ ಏನು ಇವತ್ತು ಅವರು ಡಾಕ್ಟರ್ ಆಗಬೇಕಂತೇಳಿ ಕನಸು ಕಂಡಿದ್ದಾರೆ. ಆ ಕನಸಲ್ಲಿ ನಾವು ಎಲ್ಲ ರಾಜಣ್ಣವರೆಲ್ಲ ಬಂದು ಭಾಗಿಯಾಗಿ ಸನ್ಮಾನ ಮಾಡಿದ್ವಿ. ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಆ ಮಗು ಜೊತೆ ಇರ್ತೀವಿ ಅಂತೇಳಿ. ಜೊತೆಯಲ್ಲಿ ಇನ್ನೂ ಒಂದು ಏನು ಹೇಳ್ಬೇಕಂದ್ರೆ ಅವ್ರ ತಂದೆ ತಾಯಿ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಇವತ್ತು ಅವ್ರ 3 ಮಕ್ಕಳು ನಮ್ಮ ಶಾಲೆಯಲ್ಲಿ ಹೋಗ್ತಾ ಇದ್ದಾರೆ. ಅವ್ರ 3 ಮಕ್ಕಳು ಭಾಳ ಚೆನ್ನಾಗಿ ಓದ್ತಾ ಇದ್ದಾರೆ. ಅದೊಂದು ಭಾಳ ಖುಷಿ. ಯಾಕಂದರೆ ಎಲ್ಲದಕ್ಕಿಂತ ಸೇರಿ ಅವ್ರ ತಂದೆ ತಾಯಿಗೂ ನಾವು ಕೃತಜ್ಞತೆ ಸಲ್ಲಬೇಕು. ಯಾಕಂದರೆ ತಂದೆ ತಾಯಿಗೂ ಶ್ರಮ ಭಾಳಷ್ಟು ಇರ್ತದೆ. ಹಾಗಾಗಿ ಅವ್ರ ತಂದೆ ತಾಯಿಗೂ ನಾವು ಕೃತಜ್ಞತೆ ಹೇಳ್ತಾ ಇದ್ವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರ ಜೊತೆಯಲ್ಲಿ ನನ್ನ ಅನಿಸಿಕೆ ಏನಂದರೆ ಇವು ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಏನು ಸೋಷಿಯಲ್ ಸರ್ವೀಸು ಈ KS ಆಗ್ಬೋದು, IAS ಭಾಳ ಕಡಿಮೆ ಇದ್ದಾರೆ. ಶ್ರೀನಿವಾಸಪುರ ಮಿಡ್ಬಾಗಲಿಂದ ಆ ಮಗುವಿಗೆ ನನ್ನ ಸಜೆಷನ್ನು ಏನು ಡಾಕ್ಟರ್ ಆಗ್ಬೇಕಂತ ಕನಸಲ್ಲಿ, ಜೊತೆಯಲ್ಲಿ ಏನಾದರೂ ಉನ್ನತ ದರ್ಜೆಗೆ ಹೋಗ್ಬೇಕು, ಸರ್ಕಾರದಲ್ಲಿ ಸಾಮಾಜಿಕವಾಗಿ ಕೆಲಸ ಮಾಡಬೇಕಂತ ಕನಸು ಕಾಣಿ ಅಂತೇಳಿ ಆ ಮಗು ಒಂದು ನನ್ನ ಕಡೆಯಿಂದ ಒಂದು ತಿಳುವಳಿಕೆ ಹೇಳಿದ್ದು ಸಜೆಷನ್ ಕೊಡ್ತಾ ಇದ್ದೀನಿ. ಹಂಗೆ ಆ ಮಗು ಭವಿಷ್ಯ ಮುಂದಿನ ಚೆನ್ನಾಗಿರಲಿ ಅಂತ ಆಶಿಸ್ತೀನಿ. ಒಂದು ಮಾತಿದೆ, ವಿದ್ಯೆಯೇ ತಾಯಿ ತಂದೆ, ಬುದ್ಧಿಯೇ ಸೋದರನು, ಅಧ್ವಾನಕ್ಕಾದರವ ನೆಂಟ, ಸುಖದಿ ತಾನಿದ್ದಿದ್ದೇ ರಾಜ್ಯ ಅಂತ. ನಮಗೆ ಯಾವ ಸಂದರ್ಭದಲ್ಲಿ ಯಾರು ಬೇಕಾದರೂ ಕೈ ಕೊಡ್ಬೋದು. ನಾವು ಇವತ್ತು ಪ್ರಪಂಚದಲ್ಲಿ ನೋಡ್ತಾ ಇದ್ವಿ, ಹೆಂಡತಿಗೆ ಗಂಡನೇ ಕೈ ಕೊಡ್ತಾನೆ, ಗಂಡನಿಗೆ ಹೆಂಡತಿನೇ ಕೈ ಕೊಡ್ತಾನೆ, ಅಣ್ಣಗೆ ತಮ್ಮನೇ ಕೈ ಕೊಡ್ತಾನೆ, ತಮ್ಮನಿಗೆ ಅಣ್ಣನೇ ಕೈ ಕೊಡ್ತಾನೆ. ಆದರೆ ಕಡೆಯವರೆಗೂ ನಮ್ಮ ಜೀವ ಇರೋ ತನಕ ನಮ್ಮ ಜೊತೆ ಇರೋದು ಯಾವುದಪ್ಪ ಅಂದರೆ ನಾವು ಕಲ್ತಿರ್ತಕ್ಕಂಥ ವಿದ್ಯೆ ಮಾತ್ರ ಇರುತ್ತೆ. ಯಾವತ್ತಿಗೂ ನಮ್ಮನ್ನು ಅದು ಕೈ ಬಿಡಲ್ಲ. ನಾನು ಇವತ್ತು ಆ ಮಗುವಿಗೆ ಉಜ್ವಲ ಭವಿಷ್ಯ ಕಂಡುಕೊಳ್ಳಿ ಅಂತ ಆಸೆ ಪಡ್ತೀನಿ. ಅಷ್ಟೇ ಅಲ್ಲ, ಸಮಾಜಕ್ಕೆ ಯಾವತ್ತೂ ಈ ದೇಶದ ಯುವಕರಾಗಲಿ ಯುವತಿಯರೇ ಆಗಲಿ ಹೊರೆಯಾಗಬಾರ್ದು. ನನ್ನ ದೇಶವನ್ನು ನಾನು ಸುಭದ್ರವಾಗಿ ಕಟ್ಟಬೇಕು. ಯಾಕೆ ಕಟ್ಟೋದು? ಒಂದು ಪ್ರಾಮಾಣಿಕ ಸೇವೆ ಸಲ್ಲಿಸೋದ್ರ ಮುಖಾಂತರ ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಏನೇ ಆಗಲಿ. ಆದರೆ ನೀನು ಮಾಡುವಂಥ ಒಂದು ಕ್ಷೇತ್ರದಲ್ಲಿ ಒಂದು ಸಮಾಜವನ್ನು ಕಟ್ಟುವಂಥ ಕೆಲಸ, ಬಡ ರೋಗಿಗಳಿಗಿರ್ಬೋದು, ಬೇರೆಯವ್ರಿಗಿರ್ಬೋದು ಸಹಾಯ ಮಾಡಿದಾಗ ಆ ಧನ್ಯತಾ ಭಾವನೆ ಇದೆಯಲ್ಲ, ಅದೇ ಒಂದು ದೊಡ್ಡ ಸೇವೆ ಅಂತೇಳಿ ನಾವು ಭಾವಿಸ್ತೀವಿ. ಈ ಸಮಾಜದಲ್ಲಿ ನಿನ್ನ ಗುರುಗಳು ನಿನ್ನನ್ನು ಮೆಚ್ಚಬೇಕು, ನಿನ್ನ ತಂದೆ ತಾಯಿಗಳು ಅಬ್ಬಾ ಎಂಥ ಮಗುಗೆ ಜನ್ಮ ಕೊಟ್ಟುವಪ್ಪ ನಾವಿವತ್ತು. ನೋಡಿ, ನನ್ನ ಮಗಳು ಇವತ್ತು ದೇಶದಲ್ಲೇ ಹೆಸರು ಮಾಡಿದ್ದಾಳೆ, ರಾಜ್ಯದಲ್ಲೇ ಹೆಸರು ಮಾಡಿದ್ದಾಳೆ. ಇಂಥ ಮಗುವನ್ನು ಪಡೆದ ಹಂಸವೇಣಿ ಅಂತ ಮಗುವನ್ನು ಪಡೆದಂಥ ನಾವೇ ಧನ್ಯರು. ಅಷ್ಟೇ ಸಾಕು ತಂದೆ ತಾಯಿ, ಇನ್ನೇನು ಬೇಕಾಗಿಲ್ಲ. ನೀವು ತಂದೆ ತಾಯಿಗೆ ಕೊಡುವಂಥ ಪುಟ್ಟ ಕಾಣಿಕೆ ಏನಪ್ಪ ಅಂದರೆ ಅಷ್ಟೇ ಸಾಕು. ಹಾಗಾಗಿ ಗುರುಗಳಿಗೆ, ಹಿರಿಯರಿಗೆ ಶಿರವಾಗಿ ಹೆರಗಿದರೆ ನರಸುರರು ಒಲಿದು ಕೈಲಾಸ ಕಲತರಾಮರಕ ಅಂತ ಹೇಳಿದ್ರು ಬಸವಣ್ಣವರು. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ನೋಡಿ. ಅಂದರೆ ಯಾವತ್ತೂ ನಿನಗೆ ವಿದ್ಯೆ ಕೊಟ್ಟಂಥ ಗುರುಗಳು, ನಿನಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳು, ಮತ್ತು ಇಂಥ ವಿದ್ಯಾದಾತರು ಅಂತ ಏನಿದ್ದಾರೆ, ನಿಜವಾಗ್ಲೂ ಇವತ್ತು ದೇವರಾಜ್ ಅವರ ಪ್ರಯತ್ನಕ್ಕೆ ನಾನು ತುಂಬ ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಯಾಕೆ ಗೊತ್ತಾ? ನಮಸ್ಕಾರ, ನಾನು 10th ಶ್ರೀಲಕ್ಷ್ಮಿ ವಿದ್ಯಾನಿಕೇತನ ಚಿಕ್ಕದಾಸರಳ್ಳಿಯಲ್ಲಿ ವಿದ್ಯಾಭ್ಯಾಸ ಮುಗಿಸಿದ್ದೆ. ಅಲ್ಲಿ ನನಗೆ ತುಂಬ ಒಳ್ಳೆ ರೀತಿಯಾಗಿ ವಿದ್ಯಾಭ್ಯಾಸ ನೀಡಿದ್ದಾರೆ. ಅದು ಫಸ್ಟ್ ನನ್ನ ಈ ಒಂದು ಸಾಧನೆಗೆ ಅದನ್ನು ಕಾರಣ ಅಂತ ನಾನು ಹೇಳ್ತೀನಿ. ದೇವರಾಜ್ ಸರ್ ಆಗಿರ್ಬೋದು, ಶ್ರೀನಿವಾಸ್ ಸರ್ ಆಗಿರ್ಬೋದು, ರಾಮದಾಸ್ ಸರ್ ಆಗಿರ್ಬೋದು, ಮತ್ತು ನನಗೆ ಟೀಚ್ ಮಾಡಿರ್ತಕ್ಕಂಥ ಎಲ್ಲ ಟೀಚರ್ಸ್ಗೂ ನಾನು ಮೊದಲನೇದಾಗಿ ಥ್ಯಾಂಕ್ ಯು ಹೇಳ್ತೀನಿ. ನೆಕ್ಸ್ಟ್ ನನ್ನ ಕಾಲೇಜು 2nd PU 1st PU ಸಾಯಿ ವಿದ್ಯಾನಿಧಿ H ಕ್ರಾಸಲ್ಲಿ ಓದಿದ್ದೇನೆ.
ಅಲ್ಲೂ ಕೂಡ ನನಗೆ ಉತ್ತಮ ರೀತಿಯಾದ ವಿದ್ಯಾಭ್ಯಾಸ ನೀಡಿದ್ದಾರೆ. ಅವ್ರಿಗೂ ಕೂಡ ಲೆಕ್ಚರರ್ಸ್ಗಾಗಿರ್ಬೋದು, ಕಿರಣ್ಮಯಿ ಮ್ಯಾಮ್ಗಾಗಿರ್ಬೋದು ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಮತ್ತು MLA ರಾಜಣ್ಣ ಸರ್ ಕೂಡ ನಾನು ಧನ್ಯವಾದ ಹೇಳ್ತೇನೆ. ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಇವ್ರಿಗೂ ಮುಖಂಡರಿಗೂ ಕೂಡ ಧನ್ಯವಾದ ಹೇಳ್ತೇನೆ. ಮತ್ತು ನನ್ನ ತಂದೆ ತಾಯಿ ಅವ್ರಿಗೆ ಮೊದಲನೇದಾಗಿ ನಾನು ಧನ್ಯವಾದ ಹೇಳ್ತೇನೆ. ಈ ಒಂದು ಸಮಾಜದಲ್ಲಿ ವಿದ್ಯಾಭ್ಯಾಸ ಅಂದರೆ ಈಗ ತುಂಬ ಇಂಪಾರ್ಟೆನ್ಸ್ ಆಗಿದೆ. ಅಂಥದ್ದಲ್ಲಿ ಎಲ್ಲ ಹೆಣ್ಮಕ್ಳು ಅಂತಲೂ ನೋಡದೆ ಎಲ್ಲರಿಗೂ ಉತ್ತಮ ರೀತಿಯಾದ ವಿದ್ಯಾಭ್ಯಾಸ ನೀಡ್ತಿದ್ದಾರೆ. ಅದೇ ರೀತಿ ನನ್ನ ಬೆನ್ನೆಲುವಾಗಿ ನಿಂತಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಮತ್ತು ನನ್ನ ಫ್ಯಾಮಿಲಿ ಎಲ್ರಿಗೂ ಕೂಡ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ. ಧನ್ಯವಾದ. ನನ್ನ ಕಿವಿ ಮಾತು ಏನಂದರೆ, ನೀವು ಈ ಒಂದು ಈಗಿರ್ತಕ್ಕಂಥ ಜನ್ರೇಷನ್ನು ಓದೋದು ಬಿಟ್ಟು ಬೇರೆ ಕಡೆ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾರೆ. ಅದನ್ನು ಬಿಟ್ಟು ಫಸ್ಟು ವಿದ್ಯೆ ಅಂತ ನೋಡಿ. ಮತ್ತು ನೀವು ಏನೇ ಮುಂದೆ ಸಾಧನೆ ಮಾಡಬೇಕಂದ್ರೂ ಕೂಡ ವಿದ್ಯೆ ಒಂದೇ ನಿಮ್ಮ ಕೈ ಹಿಡಿಯೋದು. ಮುಂದೆ ಈಗ ಹಣ ಇರ್ಬೋದು, ಮುಂದೆ ವಿದ್ಯೆ ಇಲ್ಲ ಅಂದರೆ ನಿಮ್ಗೆ ಹಣನೂ ಇರೋದಿಲ್ಲ. ವಿದ್ಯೆ ಒಂದಿದ್ರೆ ಸಾಕು, ಏನು ಬೇಕಾದ್ರೂ ನಿಮ್ಮ ಕಾಲ ಹತ್ರ ಬರುತ್ತೆ. ನೀವು ಒಬ್ಬರನ್ನ ಉಟ್ಕೊಂಡು ಹೋಗೋವಂಥ ಅವಶ್ಯಕತೆ ಇರೋದಿಲ್ಲ, ಅದೇ ನಿಮ್ಮ ಹತ್ರ ಬರುತ್ತೆ. ಮತ್ತು ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಹೆಸರು ಕೊಡಿ. ಮತ್ತು ನೀವು ಓದಿರ್ತಕ್ಕಂಥ ಶಾಲೆ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ನೀವು ಓದಿರ್ತಕ್ಕಂಥ ರಾಜ್ಯದಲ್ಲಿ ಆಗಿರ್ಬೋದು, ತಾಲೂಕು ಮಟ್ಟದಲ್ಲಿ ಆಗಿರ್ಬೋದು ಸಾಧನೆ ಮಾಡಿ ಅಂತ ಹೇಳ್ತೀನಿ.